10 ವರ್ಷದಿಂದ ಕೊಲೆ ಕೇಸಲ್ಲಿ ಸಿಲುಕಿದ್ದಂತಹ ಶಾಸಕ ವಿನಯ್ ಕುಲಕರ್ಣಿಗೆ ಕೋರ್ಟ್ ಬಿಗ್ ಶಾಕ್ ಕೊಟ್ಟಿದೆ. ಕುಲಕರ್ಣಿ ಜೊತೆ ಒಟ್ಟು 17 ಮಂದಿ ದೋಷಿಗಳು ಅಂತ ಕೋರ್ಟ್ ತೀರ್ಪು ನೀಡಿದೆ. ನ್ಯಾಯಾಂಗದ ಏನು ತೀರ್ಪನ್ನು ಕೊಡ್ತಾರೆ ಅದಕ್ಕೆ ನಾವು ತೆಲಿಬಾಗಲೇಬೇಕಾಗತ್ತೆ. ನ್ಯಾಯಾಂಗದ ಮೇಲೆ ನನಗೆ ವಿಶ್ವಾಸ ಇದೆ, ಗೌರವ ಇದೆ. ನೋಡ್ರಿ ನ್ಯಾಯಾಂಗದಲ್ಲಿ ಏನಾಗುತ್ತೆ ಅನ್ನೋದು ನೋಡ್ಕೊಂಡು ತೀರ್ಪಿದ್ದಂಥ ಟೈಮ್ನಾಗ ಇವನ್ನೆಲ್ಲ ಕ್ವಶನ್ ಕೇಳುವಂಥದ್ದು ಏನೈತಿ, ಆಮೇಲೆ ನ್ಯಾಯ ಅದ್ರ ವಿರುದ್ಧ ನಾವು ಮಾತಾಡೋಕ್ಕಾಗುತ್ತೆ ಏನಾದರೂ? ಯಾವುದೂ ಮಾತಾಡೋಕ್ಕಾಗಲ್ಲ. ತೀರ್ಪು ಬರ್ತದೆ, ತೀರ್ಪು ಬಂದಂತ ಮಾತಾಡ್ತಾರೆ. ಹೀಗೆ ಕೋರ್ಟ್ ಮೇಲೆ ವಿಶ್ವಾಸ ಇಟ್ಟುಕೊಂಡೇ ಹೋಗಿದ್ದ ಕಾಂಗ್ರೆಸ್ ಶಾಸಕ ವಿನಯ್ ಕುಲಕರ್ಣಿಗೆ ಬಿಗ್ ಶಾಕ್. ಧಾರವಾಡ ಜಿಲ್ಲಾ ಪಂಚಾಯಿತಿ ಸದಸ್ಯ ಯೋಗೇಶ್ ಗೌಡ ಕೊಲೆ ಕೇಸ್ನಲ್ಲಿ ಶಾಸಕ ವಿನಯ್ ಕುಲಕರ್ಣಿ ದೋಷಿ ಅಂತ ಜನಪ್ರತಿನಿಧಿಗಳ ಕೋರ್ಟ್ ಆದೇಶಿಸಿದೆ. ಯೋಗೇಶ್ ಗೌಡ ಕೊಲೆಗಾಗಿ ಕ್ರಿಮಿನಲ್ ಒಳಸಂಚು ಮಾಡಿರುವ ಆರೋಪ ಸಾಬೀತಾಗಿದೆ. ಐಪಿಸಿ 120B ಅಡಿಯಲ್ಲಿ ದೋಷಿ ಎಂದು ಕೋರ್ಟ್ ನಿರ್ಧರಿಸಿದೆ. ಅಷ್ಟೇ ಅಲ್ಲ, ಐಪಿಸಿ 302, 201, 148, 149 ಸೆಕ್ಷನ್ಗಳಡಿ ಕೂಡ ವಿನಯ್ ಕುಲಕರ್ಣಿ ಇದೀಗ ದೋಷಿ ಆಗಿದ್ದಾರೆ. ಯಾರು ಶಕ್ತಿಯಿಂದ, ಹಣಬಲದಿಂದ, ರಾಜಕೀಯ ಶಕ್ತಿಯಿಂದ ನಾವು ಏನಾದರೂ ಮಾಡಿದರೂ ಸಹ ಅದನ್ನು ನಾವು ಮುಚ್ಚಿ ಹಾಕಬಹುದು, ಪೊಲೀಸರನ್ನು ಉಪಯೋಗಿಸ್ಕೊಂಡು ಎಲ್ಲವನ್ನು ಮುಚ್ಚಿ ಹಾಕಬಹುದು ಅಂತ ಯಾರು ಇವತ್ತು ಒಂದು ಸೆಟಪ್ ಅನ್ನು ಮಾಡಕ್ಕೆ ಹೋಗಿದ್ರು ಅವರೆಲ್ಲರಿಗೂ ಹಿನ್ನಡೆ ಆಗಿದೆ. 10 ವರ್ಷ ಮೇಲ್ಪಟ್ಟು 14 ವರ್ಷದ ಒಳಗಡೆ ಶಿಕ್ಷೆ ಆಗಬಹುದು ಅಂತ ನಮಗಿದೆ. ನಾವು ಬಯಸ್ತೇವೆ ಇಂತಹ ಒಂದು ಹೀನ ಕೃತ್ಯ ಮಾಡಿದವರಿಗೆ ಜೀವಾವಧಿ ಶಿಕ್ಷೆ ಆಗಲಿ ಅಂತ ನಾವು ಬಯಸ್ತೇವೆ. ನಾಳೆ ಕೋರ್ಟ್ ಏನು ಡಿಸಿಷನ್ ತಗೊಳ್ತೇವೆ ನೋಡೋಣ. ಯೋಗೇಶ್ ಗೌಡರ ಕೊಲೆ ಪ್ರಕರಣವನ್ನ ಹತ್ತಿಕ್ಕುವ ಮೂಲಕ ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ರಾಜರಾಗಿ ಮೆರಿಬೇಕು ಅಂತ ಯಾರು ಹೊರಟಿದ್ರು ಅವರೆಲ್ಲರಿಗೂ ಕೂಡ ಇವತ್ತು ಕಾನೂನಿನ ಮೂಲಕ ಉತ್ತರ ಸಿಕ್ಕಿದೆ ಅಂತ ನಾನು ಹೇಳ್ತೇನೆ. ದೋಷಿಯಾಗಿರುವ ವಿನಯ್ ಕುಲಕರ್ಣಿಗೆ ನಾಳೆ ಶಿಕ್ಷೆ ಪ್ರಮಾಣ ಪ್ರಕಟವಾಗಲಿದೆ. ಐಪಿಸಿ 302 ಅಡಿ ಕೇಸಾಗಿರುವ ಕಾರಣಕ್ಕೆ ಜೀವಾವಧಿ ಶಿಕ್ಷೆಯಾಗಲಿದೆ. ಐಪಿಸಿ 120B ಅಡಿ ಕೊಲೆ ಸಂಚಿನ ಆರೋಪದಡಿ ಜೀವಾವಧಿ ಶಿಕ್ಷೆಯಾಗಲಿದೆ. ಐಪಿಸಿ 201 ಅಡಿ 7 ವರ್ಷ ಶಿಕ್ಷೆ ಮತ್ತು ದಂಡ ವಿಧಿಸಬಹುದು. ಹಾಗೆ ಐಪಿಸಿ 148 ಅಡಿ 3 ವರ್ಷ ಶಿಕ್ಷೆ ಆಗಲಿದೆ. ಮತ್ತೆ ಜೈಲು ಪಾಲಾದ ಶಾಸಕ ವಿನಯ್ ಕುಲಕರ್ಣಿ ಶಾಸಕ ಸ್ಥಾನಕ್ಕೂ ಕುತ್ತು. ಯೋಗೇಶ್ ಗೌಡ ಕೊಲೆ ಕೇಸ್ನಲ್ಲಿ ಈಗಾಗಲೇ 2 ಬಾರಿ ಜೈಲಿಗೆ ಹೋಗಿ ಬಂದಿರುವ ವಿನಯ್ ಕುಲಕರ್ಣಿ ಇದೀಗ ಮತ್ತೆ ಜೈಲು ಪಾಲಾಗಿದ್ದಾರೆ. ಹೀಗಾಗಿ ಕೋರ್ಟ್ನ ಶಿಕ್ಷೆಯ ಪ್ರಮಾಣಾನುಸಾರ ಶಾಸಕ ಸ್ಥಾನಕ್ಕೆ ಕುತ್ತು ಎದುರಾಗಿದೆ. ಕೋರ್ಟ್ ತೀರ್ಪು ಹೊರಬೀಳುತ್ತಲೇ ಎಲ್ಲ ಆರೋಪಿಗಳನ್ನ ವಶಕ್ಕೆ ಪಡೆದರು ಸಿಬಿಐ ಅಧಿಕಾರಿಗಳು. ನಾಳೆ ಮತ್ತೆ ಕೋರ್ಟ್ಗೆ ಹಾಜರುಪಡಿಸುವಂತೆ ಸೂಚಿಸಿದ ನಂತರ ಎಲ್ಲರನ್ನೂ ಪರಪ್ಪನ ಅಗ್ರಹಾರ ಜೈಲಿಗೆ ಶಿಫ್ಟ್ ಮಾಡಲಾಯಿತು. ತೀರ್ಪು ಪ್ರಕಟವಾಗುತ್ತಿದ್ದಂತೆ ವಿನಯ್ ಕುಲಕರ್ಣಿ ಕುಟುಂಬಸ್ಥರು ಕಣ್ಣೀರಿಟ್ಟರು. ಅಪರಾಧಿಗಳಿಗೆ ಕುಟುಂಬಸ್ಥರು ಧೈರ್ಯ ತುಂಬಿದ್ರು. ಇನ್ನು ಪ್ರಕರಣದಲ್ಲಿ 20 ಮತ್ತು 21ನೇ ಆರೋಪಿಗಳು ನಿರ್ದೋಷಿಗಳು ಎಂದು ಕೋರ್ಟ್ ತೀರ್ಪು ನೀಡಿದೆ. A20 ವಾಸುದೇವ ರಾಮ ನೀಲಕೇಣಿ, A21 ಸೋಮಶೇಖರ್ ಬಸಪ್ಪ ನ್ಯಾಮಗೌಡ ನಿರ್ದೋಷಿಗಳಾಗಿದ್ದಾರೆ. ಅದು ಇಡೀ ಧಾರವಾಡವನ್ನೇ ಬೆಚ್ಚಿ ಬೀಳಿಸಿದ್ದ ಕೊಲೆ. ಸತತ 10 ವರ್ಷಗಳ ವಿಚಾರಣೆ. ಇದೀಗ ಕಾಂಗ್ರೆಸ್ ಶಾಸಕ ವಿನಯ್ ಕುಲಕರ್ಣಿ ಸೇರಿ ಇತರೆ ಆರೋಪಿಗಳು ದೋಷಿಗಳು. ಅದು 2016 ಜೂನ್ 16 ಧಾರವಾಡ ಜಿಲ್ಲಾ ಪಂಚಾಯತ್ ಸದಸ್ಯನಾಗಿದ್ದ ಯೋಗೇಶ್ ಗೌಡ ಕೊಲೆಯಾಗಿತ್ತು. ಯೋಗೇಶ್ ಗೌಡನನ್ನ ಧಾರವಾಡ ತಾಲೂಕು ಪಂಚಾಯಿತಿ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಲು ಅವಿಶ್ವಾಸ ನಿರ್ಣಯ ತರಲಾಗಿತ್ತು. ಇಲ್ಲಿಂದಲೇ ಶುರುವಾದ ದ್ವೇಷ ಕೊಲೆಯಲ್ಲಿ ಮುಗಿದಿತ್ತು. ಯೋಗೇಶ್ ಗೌಡ ಕೊಲೆ ಕೇಸನ್ನ 2019ರಲ್ಲಿ ರಾಜ್ಯ ಸರ್ಕಾರ ಸಿಬಿಐ ತನಿಖೆಗೆ ವಹಿಸಿತ್ತು. ತನಿಖೆ ನಡೆಸಿದ್ದ ಸಿಬಿಐ ಟೀಮ್ 21 ಮಂದಿ ಮೇಲೆ ಚಾರ್ಜ್ ಶೀಟ್ ಹಾಕಿತ್ತು. ಕೊಲೆ ಪ್ರಕರಣ ಸಂಬಂಧ 113 ಸಾಕ್ಷಿಗಳ ಉಲ್ಲೇಖವಾಗಿತ್ತು. 2021 ಏಪ್ರಿಲ್ 1ರಂದು ಟ್ರಯಲ್ ಶುರುವಾಗಿತ್ತು. ಸುಮಾರು 10 ವರ್ಷಗಳ ಬಳಿಕ ಈ ಪ್ರಕರಣದಲ್ಲಿ ತೀರ್ಪು ಹೊರಬಿದ್ದಿರುವುದು ಯೋಗೇಶ್ ಗೌಡ ಕುಟುಂಬಕ್ಕೆ ನ್ಯಾಯ ಸಿಕ್ಕಂತಾಗಿದೆ.
ರಾಜಕೀಯ, ಆಸ್ತಿ ವಿವಾದ ಮತ್ತು ವೈಯಕ್ತಿಕ ವೈಮನಸ್ಸು ಎಲ್ಲ ಸೇರಿ ನಡೆದ ಈ ಹತ್ಯೆ ಪ್ರಕರಣ ರಾಜ್ಯ ರಾಜಕೀಯದಲ್ಲೂ ಸಾಕಷ್ಟು ಚರ್ಚೆಗೆ ಕಾರಣವಾಗಿತ್ತು. ಇದೀಗ ನ್ಯಾಯಾಲಯದ ತೀರ್ಪು ಈ ಪ್ರಕರಣಕ್ಕೆ ಒಂದು ಮಹತ್ವದ ತಿರುವು ನೀಡಿದೆ. ನ್ಯಾಯ ಎಲ್ಲರಿಗೂ ಒಂದೇ ಅನ್ನೋದು ಇವತ್ತು ಮತ್ತೊಮ್ಮೆ ನ್ಯಾಯಾಲಯದ ಮೇಲೆ ಜನ ಇಟ್ಟಂಥ ನಂಬಿಕೆಗೆ ಮತ್ತೊಮ್ಮೆ ಇವತ್ತು ವಿಶ್ವಾಸ ಬರುವಂಗೆ ನ್ಯಾಯಾಲಯ ನಡ್ಕೊಂಡೈತಿ. ನ್ಯಾಯಾಲಯದ ಮೇಲೆ ಇದ್ದಂಥ ಗೌರವ ಇನ್ನೂ ಹೆಚ್ಚು ಮತ್ತು ನಂಬಿಕೆ ವಿಶ್ವಾಸ ಇನ್ನೂ ಹೆಚ್ಚಾಗೈತಿ ಜನರಿಗೆ. ರಾಜಕೀಯವಾಗಿಯೂ ಸಮಾಜದಲ್ಲೂ ಇದೀಗ ಶಾಸಕರಿಗೆ ಭವಿಷ್ಯದ ಚಿಂತೆ ಕಾಡುತ್ತಿದೆ. ಮುಂದಿನದ್ದೆಲ್ಲವೂ ಭಾರೀ ಕುತೂಹಲಕ್ಕೆ ಎಡೆಮಾಡಿಕೊಟ್ಟಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಮರ್ಯಾದಾ ಹತ್ಯೆಗೆ ಕಡಿವಾಣ ಹಾಕಬೇಕು ಅಂತ ಎಷ್ಟೇ ಕೂಗೆದ್ರೂ ಜನರ ಮನಸ್ಸನ್ನ ಬದಲಿಸೋಕೆ ಆಗ್ತಾ ಇಲ್ಲ. ಗಂಡನನ್ನ ಬಿಟ್ಟು ಮಗಳು ಇನ್ನೊಬ್ಬನ ಜೊತೆ ಹೋದ್ಲು ಅಂತ ವಿಷ ಹಾಕಿ ಕೊಂದಿದ್ದಾರೆ. ಫೋರ್ಸ್ಫುಲ್ ಆಗಿ ಪಾಯ್ಸನ್ ಅನ್ನು ಕೊಟ್ಟಿರೋದು ಕಂಡು ಬಂದಿರುತ್ತದೆ. ಲವ್ವರ್ ಜೊತೆ ಮನೆ ಬಿಟ್ಟ ವಿವಾಹಿತೆ, ಆಗಿದ್ದು ದುರಂತ ಕಥೆ. ಮರ್ಯಾದೆಗೆ ಹೆದರಿ ಮಗಳನ್ನೇ ಕೊಟ್ಟರೂ ಬಲಿ. ನಮ್ಮ ಪಾಲಿಗೆ ಮಗಳು ಸತ್ತೋದ್ಲು ಅಂದ್ಕೊಂಡಿದ್ರೆ ಹೇಗೋ ಬದುಕೊಂಡಿರ್ತಿದ್ದಳು. ನಮ್ಮ ಕಣ್ಣಿಗೆ ಕಾಣದಂತೆ ಎಲ್ಲಾದ್ರೂ ಹೋಗ್ಬಿಡಿ ಅಂದಿದ್ರು ಹೇಗೋ ಜೀವಂತವಾಗಿರ್ತಿದ್ದಳು. ನಮ್ಮ ಮಾತು ಕೇಳದ ಮೇಲೆ ನಮಗೂ ನಿಮಗೂ ಸಂಬಂಧವಿಲ್ಲ ಅಂತ ದೂರ ಮಾಡಿದ್ರು ಹೇಗೋ ಜೀವನ ನಡೆಸ್ಕೊಂಡಿರ್ತಿದ್ದಳು. ಆದ್ರೆ ಇವರು ಮಾಡಿದ್ದು ಅಕ್ಷರಶಃ ರಣರಾಕ್ಷಸಿ ಕೃತ್ಯ. ಇಡೀ ಮನುಷ್ಯ ಕುಲವೇ ತಲೆ ತಗ್ಗಿಸೋ ಕೆಲಸ. ಮಗಳ ಜೀವಕ್ಕಿಂತ ಮರ್ಯಾದೆಯೇ ಮೇಲು ಅಂತ ಮಗಳ ಜೀವವನ್ನೇ ತೆಗೆದಿದ್ದಾರೆ. ಮದುವೆಯಾದ 4 ವರ್ಷಕ್ಕೆ ಮಗಳು ಲವರ್ ಜೊತೆ ಓಡಿ ಹೋದ್ಲು ಅಂತ ಹೆತ್ತವರೇ ವಿಷ ಕುಡಿಸಿ ಕೊಂದು ಹಾಕಿದ್ದಾರೆ. ನಮ್ಮ ಮಾತು ಕೇಳದ ಮೇಲೆ ನೀನು ಬದುಕಿರಬಾರದು ಅಂತ ರೌರವ ನರಕ ತೋರಿಸಿ ಕೊಲೆ ಮಾಡಿದ್ದಾರೆ. ನಮ್ಮದು ಮುಂದುವರಿದ ದೇಶ ಅಂತ ಉದ್ದುದ್ದ ಭಾಷಣ ಮಾಡ್ತೀವಿ. ಜನಜೀವನ ಎಲ್ಲವೂ ಬದಲಾಗಿದೆ ಅಂತ ಹೋದಲ್ಲೆಲ್ಲ ಬಿಲ್ಡಪ್ ಕೊಡ್ತೀವಿ. ಆದ್ರೆ ಇಂಥ ಘಟನೆಗಳು ಮನುಷ್ಯ ಕುಲವನ್ನೇ ತಲೆ ತಗ್ಗಿಸುವಂತೆ ಮಾಡ್ತಿವೆ. ನಾವಿನ್ನೂ ಯಾವ ಸಮಾಜದಲ್ಲಿದ್ದೀವಿ ಅನ್ನೋ ಪ್ರಶ್ನೆ ಮೂಡಿಸ್ತವೆ. 4 ವರ್ಷದ ಹಿಂದೆ ಮದುವೆಯಾಗಿದ್ದ ಮಗಳು ಅಳಿಯನನ್ನ ಬಿಟ್ಟು ಬೇರೊಬ್ಬನ ಜೊತೆ ಓಡು ಹೋದ್ಲು ಅಂತ ಕೊಡಬಾರದ ಹಿಂಸೆ ಕೊಟ್ಟಿದ್ದಾರೆ. ನಮ್ಮ ಮಾತನ್ನೇ ಕೇಳ್ತಿಲ್ಲ ಅಂತ ಬಲವಂತವಾಗಿ ವಿಷ ಕುಡಿಸಿ ಕೊಂದು ಹಾಕಿದ್ದಾರೆ. ಜನರ ಮನಸ್ಥಿತಿ ಎಲ್ಲಿಗೆ ಬಂದು ನಿಂತಿದೆ ನೋಡಿ. ಜಾತಿ, ಧರ್ಮ, ಮಾನ, ಮರ್ಯಾದೆ ಅಂತ ಬಂದ್ರೆ ಜೀವ ತೆಗೆಯೋದಕ್ಕೂ ಹಿಂದೆ ಮುಂದೆ ನೋಡಲ್ಲ. ತಾವು ಸತ್ರೂ ಸರಿ, ಇನ್ನೊಬ್ಬರನ್ನ ಕೊಂದ್ರೂ ಸರಿ, ಮರ್ಯಾದೆ ಮುಂದೆ ಏನೂ ಇಲ್ಲ ಅನ್ನೋ ಹಂತಕ್ಕೆ ಬಂದಿದ್ದಾರೆ. ಇದರ ಪ್ರತಿಫಲವೇ ಚಿಕ್ಕೋಡಿಯಲ್ಲಿ ನಡೆದ ದುರಂತ ಕಥೆ. ಈ ಹೆಣ್ಮಗಳ ಹೆಸರು ಸತ್ಯವ್ವ ಅಂತ. ಜಸ್ಟ್ 24 ವರ್ಷ. ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ನದಿಗುಡಿ ಕ್ಷೇತ್ರದ ನಿವಾಸಿ. 4 ವರ್ಷದ ಹಿಂದೆ ರಾಯಬಾಗ ತಾಲೂಕಿನ ಹಣಬರಟ್ಟಿ ಗ್ರಾಮದ ಸಂತೋಷ್ ಅನ್ನೋನ ಜೊತೆ ಹಸೆಮಣೆ ಏರಿದ್ಲು. ಆದ್ರೆ ಮದುವೆಯಾಗಿ ಇಷ್ಟು ದಿನ ಆದ್ರೂ ಒಂದೇ ಒಂದು ದಿನವೂ ಖುಷಿಯಾಗಿರಲಿಲ್ಲ. ಯಾಕಂದ್ರೆ ಅದಕ್ಕೂ ಒಂದು ಕಾರಣ ಇತ್ತು. ಮದುವೆಗೂ ಮುಂಚೆಯೇ ಒಬ್ಬ ಹುಡುಗನನ್ನ ಜೀವಕ್ಕೆ ಜೀವ ಎನ್ನುವಂತೆ ಪ್ರೀತಿ ಮಾಡುತ್ತಿದ್ದಳು. ಈತನ ಹೆಸರು ಕೃಷ್ಣ ಪಾಟೀಲ್ ಅಂತ. ಈತನೂ ಕೂಡ ಸತ್ಯವ್ವ ಊರಿನವನೇ. ಹೀಗಾಗಿಯೇ ಇಬ್ಬರ ಮಧ್ಯೆ ಪ್ರೀತಿ ಹುಟ್ಕೊಂಡಿತ್ತು. ಆದ್ರೆ ಹೆಣ್ಣೆತ್ತವರು ಇವರ ಪ್ರೀತಿಗೆ ಒಪ್ಪದ ಕಾರಣ ಬಲವಂತವಾಗಿ ಮದುವೆಯಾಗಿದ್ದಳು. ಸಂಸಾರ ಶುರು ಮಾಡಿ 4 ವರ್ಷ ಆದ್ರೂ ಪ್ರಿಯಕರನ ಮೇಲಿನ ಪ್ರೀತಿ ಕಮ್ಮಿಯಾಗಿರಲಿಲ್ಲ. ಆತನನ್ನ ಬಿಟ್ಟು ಬದುಕೋದಕ್ಕೆ ರೆಡಿ ಇರಲಿಲ್ಲ. ಹೀಗಾಗಿಯೇ ಫೆಬ್ರವರಿ 17ನೇ ತಾರೀಕು ಕೃಷ್ಣ ಪಾಟೀಲ್ ಜೊತೆ ಮನೆ ಬಿಟ್ಟು ಹೋಗಿದ್ಲು. 15 ದಿನ ಯಾರ ಕಣ್ಣಿಗೂ ಕಾಣದಂತಿದ್ದವರು ಬೆಳವಡಿ ಗ್ರಾಮದಲ್ಲಿ ಬಾಡಿಗೆ ಮನೆ ಮಾಡಿಕೊಂಡು ಜೀವನ ಶುರು ಮಾಡಿದ್ರು. ಯಾವಾಗ ಮಗಳು ಮನೆ ಬಿಟ್ಟು ಹೋಗಿದ್ದಾಳೆ ಅನ್ನೋದು ಗೊತ್ತಾಯ್ತೋ ಸತ್ಯವ್ವ ಕುಟುಂಬಸ್ಥರು ರಣರಾಕ್ಷಸರಾಗಿದ್ದಾರೆ. ಊರೂರು ಹುಡುಕೋದಕ್ಕೆ ಶುರು ಮಾಡಿದವರು ಜೋಡಿ ಹಕ್ಕಿಗಳನ್ನ ಪತ್ತೆ ಹಚ್ಚಿ ಬಲವಂತವಾಗಿ ಎಳ್ಕೊಂಡ್ಬಂದಿದ್ರು. ಏನಂದ್ರೆ ಸರ್ ಒಟ್ಟು ಅವ್ರು ಏನು ಕೆಲಸ ಮಾಡ್ಯಾರ ಸರ್, ಅವ್ರ ಜೀವಾವಧಿ ಶಿಕ್ಷೆ ಆಗ್ಬೇಕು ಸರ್. ಒಟ್ಟು ಅವ್ರ ಯಾಕೆ ಒಂದು ಜೀವ ತೆಗಿಬೇಕಾದ್ರೆ ಏನಾಗ್ಬೇಕು ಅನ್ನೋದು ಅವ್ರಿಗೆ ಅರ್ಥ ಆಗ್ಬೇಕು ಸರ್. ಕಂಪ್ಲೇಂಟ್ ಮಾಡ್ಯಾನ್ರಿ ಸರ್. ಏನಂತಾರೆ? ಈ ಹುಡುಗಿದ ಹಿಂಗೆ ಕರ್ಕೊಂಡು ಹೋಗಿ ಮರ್ಡರ್ ಮಾಡ್ಯಾರಲ್ಲ ಸರ್, ಅದು ಸಂಬಂಧಪಟ್ಟ ಇದಕ್ಕೆ ಕೊಟ್ಟನ್ರಿ ಸರ್. ಪ್ರಿಯಕರನಿಂದ ಸತ್ಯವ್ವಳನ್ನ ದೂರ ಮಾಡಿದವರು ಸೀದಾ ಮಹಾರಾಷ್ಟ್ರದ ಶಿರೋಳಕ್ಕೆ ಕರ್ಕೊಂಡು ಹೋಗಿದ್ರು. ಬಳಿಕ ಸಾಂಗ್ಲಿ ಜಿಲ್ಲೆಯ ಅರಗ ಗ್ರಾಮಕ್ಕೆ ಶಿಫ್ಟ್ ಆಗಿ ಅಲ್ಲಿಯೇ ಸಂಧಾನ ಸಭೆ ಮಾಡಿದ್ರು. ಆದ್ರೆ ಯಾರು ಏನೇ ಹೇಳಿದ್ರು ಸತ್ಯವ್ವ ಮಾತ್ರ ಕೃಷ್ಣನನ್ನ ಬಿಟ್ಟು ಬರೋದಕ್ಕೆ ರೆಡಿ ಇರಲಿಲ್ಲ. ನಾನು ಈತನ ಜೊತೆಯೇ ಇರ್ತೀನಿ ಅಂತ ಹಠಕ್ಕೆ ಬಿದ್ದಿದ್ಲು. ಇದೇ ನೋಡಿ ಈಕೆ ಪಾಲಿಗೆ ಮರಣ ಶಾಸನವಾಗಿದ್ದು
ಹೆತ್ತವರು ಎಷ್ಟೇ ಬುದ್ಧಿ ಹೇಳಿದ್ರೂ ಕೇಳದಿದ್ದಾಗ ಕೆರಳಿ ಕೆಂಡವಾಗಿದ್ದಾರೆ. ಈಕೆಯಿಂದ ನಮ್ಮ ಮನೆಯ ಮರ್ಯಾದೆ ಹರಾಜಾಗ್ತಿದೆ ಅಂತ ಸಂಬಂಧಿಕರೆಲ್ಲ ಉರಿಯೋ ಬೆಂಕಿಗೆ ತುಪ್ಪ ಸುರಿದಿದ್ರು. ಹೀಗಾಗಿ ಸತ್ಯವ್ವಳನ್ನ ಮಹಾರಾಷ್ಟ್ರದಲ್ಲೇ ಬಿಟ್ಟು ಬಂದಿದ್ರು. ಮಾರ್ಚ್ 21ನೇ ತಾರೀಕು ಮತ್ತೆ ಮಗಳ ಬಳಿ ಹೋದ ಹೆತ್ತವರು ಮನವೊಲಿಸೋದಕ್ಕೆ ಇನ್ನಿಲ್ಲದ ಸರ್ಕಸ್ ಮಾಡಿದ್ರು. ಆದ್ರೆ ಈಕೆ ಮಾತ್ರ ಯಾರ ಮಾತನ್ನೂ ಕೇಳೋ ಸ್ಥಿತಿಯಲ್ಲಿರಲಿಲ್ಲ. ಯಾವಾಗ ಇದು ಮಾತಲ್ಲಿ ಬಗೆಹರಿಯಲ್ಲ ಅನ್ನೋ ಹಂತಕ್ಕೆ ಬಂದ್ರೋ ಮನಸ್ಸೋ ಇಚ್ಛೆ ಥಳಿಸಿದ್ದಾರೆ. ಕೊನೆಗೆ 4 ಸೇರ್ಕೊಂಡು ಬಲವಂತವಾಗಿ ವಿಷ ಕುಡಿಸಿ ಕೊಲೆ ಮಾಡಿದ್ದಾರೆ. ನಂತರ ಸಾಕ್ಷಿ ಸಿಗಬಾರದು ಅಂತ ಮೃತದೇಹವನ್ನ ಸುಟ್ಟು ಹಾಕಿ ಅಟ್ಟಹಾಸ ಮೆರೆದಿದ್ದಾರೆ. ಇತ್ತ ಪ್ರಿಯತಮೆಗಾಗಿ ಪರಿತಪಿಸುತ್ತಿದ್ದ ಕೃಷ್ಣ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾನೆ. ಆಗಲೇ ನೋಡಿ ಅಸಲಿ ಸತ್ಯ ಹೊರಬಿದ್ದಿದ್ದು. ಮದುವೆ ಆಗಿರೋ ಹುಡುಗಿ ನಮ್ಮನೆಯಿಂದ ಇನ್ನೊಬ್ಬರ ಜೊತೆ ಹೋಗ್ತಾರ ಇದ್ದರ ಆ ಕಾರಣದಿಂದ ಎಲ್ಲರೂ ಸೇರಿ ಪ್ರಕಾಶ್ ಭೀಮಪ್ಪ ಹೆಲವರು, ಅಣ್ಣನ ಶಾನೂರ್ ಸದಾಶಿವ ಹೆಲವರು ಮತ್ತು ಅಕ್ಕನ ಗಂಡ ಕಲ್ಲಪ್ಪ 3 ಜನ ಸೇರಿ ಫೋರ್ಸ್ಫುಲ್ ಆಗಿ ಪಾಯ್ಸನ್ ಅನ್ನು ಕೊಟ್ಟಿರೋದು ಕಂಡು ಬಂದಿರುತ್ತದೆ. ಪಾಯ್ಸನ್ ಅನ್ನು ಕೊಟ್ಟು ಒಂದು ಅರ್ಧ ತಾಸಲ್ಲಿ ಅವತ್ತು ರಾತ್ರಿ ಡೆತ್ ಆಗ್ತಾರೆ. ತಕ್ಷಣ ಅಲ್ಲಿ ಹತ್ತಿರ ಇರುವ ಮಶಾನಕ್ಕೆ ಹೋಗಿ ಬೆಂಕಿ ಹಾಕಿ ಬಾಡಿಯನ್ನು ಕೂಡ ಸುಟ್ಟಿರ್ತಾರೆ. ಒಟ್ನಲ್ಲಿ ಮರ್ಯಾದೆಗಾಗಿ ಮಗಳನ್ನ ಬಲಿ ಕೊಟ್ಟವರು ಜೈಲು ಸೇರಿದ್ದಾರೆ. ಮಾಡಿದ ಪಾಪಕ್ಕೆ ತಕ್ಕ ಶಿಕ್ಷೆ ಅನುಭವಿಸುತ್ತಿದ್ದಾರೆ. ಲೋಹಿತ್ ಶಿರೋಳ, ನ್ಯೂಸ್ 18, ಚಿಕ್ಕೋಡಿ. ಅವರಿಬ್ರು ಸೀನಿಯರ್ ಜೂನಿಯರ್. ಒಬ್ಬಳಿಗೆ 17 ವರ್ಷ, ಇನ್ನೊಬ್ಬಳಿಗೆ 19 ವರ್ಷ. ಮನೆಯಲ್ಲಿ ಚೆನ್ನಾಗಿಯೇ ಇದ್ದವರು ಏಕಾಏಕಿ ನಾಪತ್ತೆಯಾಗಿದ್ದಾರೆ. 75 ದಿನ ಆದ್ರೂ ಸಣ್ಣದೊಂದು ಸುಳಿವು ಸಿಕ್ಕಿಲ್ಲ. ದಿನದ ಹಿಂದೆ ನಾಪತ್ತೆ, ಇನ್ನೂ ಸಿಕ್ಕಿಲ್ಲ ಸಣ್ಣ ಕ್ಲೂ. ಖಾಕಿಗೆ ತಲೆನೋವಾದ ವಿದ್ಯಾರ್ಥಿನಿಯರ ಮಿಸ್ಸಿಂಗ್ ಕೇಸ್. ಇವರದ್ದೇನು ದಾರಿ ತಪ್ಪಿ ಹೋಗೋ ವಯಸ್ಸಲ್ಲ. ಮನೆಯಲ್ಲಿ ಅಂಥದ್ದೇನೂ ಸಮಸ್ಯೆಯೂ ಇರಲಿಲ್ಲ. ಆದ್ರೂ ಮಕ್ಕಳು ಕಣ್ಮರೆಯಾಗಿದ್ದಾರೆ. ಮನೆಯಿಂದ ಹೋದವರು ಎಲ್ಲೋದ್ರು, ಏನಾದ್ರೂ ಅನ್ನೋದೊಂದು ಗೊತ್ತಿಲ್ಲ. ಮಕ್ಕಳು ಕಣ್ಮರೆಯಾಗಿ 75 ದಿನ ಆದ್ರೂ ಇವರಿಬ್ಬರ ಬಗ್ಗೆ ಸಣ್ಣದೊಂದು ಸುಳಿವು ಸಿಕ್ತಿಲ್ಲ. ಈಕೆಯ ಹೆಸರು ತನಿಷ್ಕಾ, 19 ವರ್ಷ. ಇವಳು ತೇಜಸ್ವಿನಿ, ವಯಸ್ಸು 17. ಬೆಂಗಳೂರಿನ ವಿದ್ಯಾರಣ್ಯಪುರ ನಿವಾಸಿಗಳು. ಜನವರಿ 31ನೇ ತಾರೀಕು ದ್ವಿತೀಯ ಪಿಯುಸಿ ಓದ್ತಾ ಇದ್ದ ತನಿಷ್ಕಾ ತನ್ನ ಜೂನಿಯರ್ ತೇಜಸ್ವಿನಿಯನ್ನ ಕರ್ಕೊಂಡು ನಾಪತ್ತೆಯಾಗಿದ್ಲು. ಮಕ್ಕಳು ಕಾಣದಂತಾದಾಗ ಹುಡುಕಾಟ ಶುರು ಮಾಡಿದ ಪೊಲೀಸರಿಗೆ ಕೊನೆಯದಾಗಿ ಇವರ ಕುರುಹು ಸಿಕ್ಕಿದ್ದು ಮಲೆ ಮಹದೇಶ್ವರ ಬೆಟ್ಟದಲ್ಲಿ. ಆಮೇಲೆ ಎಲ್ಲೋದ್ರು, ಏನಾದ್ರೂ ಅನ್ನೋ ಸಣ್ಣ ಸುಳಿವು ಸಿಕ್ಕಿಲ್ಲ. ಮುಂಬೈ, ಚೆನ್ನೈ, ಕೊಯಮತ್ತೂರು, ದೆಹಲಿ, ಕಾಶಿ, ಕೇರಳ ಸೇರಿದಂತೆ ನಾನಾ ರಾಜ್ಯಗಳನ್ನ ಜಾಲಾಡಿದ್ರೂ ಇವರ ಗುರುತು ಪತ್ತೆಯಾಗಿಲ್ಲ. ಮಕ್ಕಳು ಕಣ್ಮರೆಯಾಗಿ 75 ದಿನವೇ ಆಗೋಗಿದೆ. ಇಷ್ಟು ದಿನದಲ್ಲಿ ಫೋನ್ ಬಳಸಿಲ್ಲ, ಎಟಿಎಂ ಕಾರ್ಡ್ ಅನ್ನು ಯೂಸ್ ಮಾಡಿಲ್ಲ, ಸ್ನೇಹಿತರು ಹಾಗೂ ಕುಟುಂಬಸ್ಥರ ಸಂಪರ್ಕಕ್ಕೂ ಬಂದಿಲ್ಲ. ಹೀಗಾಗಿ ಹೆತ್ತವರು ಕಣ್ಣೀರಿಡ್ತಿದ್ದಾರೆ. ಕಷ್ಟ ಆಗ್ತಾ ಇದೆ ಸರ್. ಅವಳು ಇಲ್ದಲೆ ನಾವು ಜೀವನ ಮಾಡೋದು ತುಂಬ ಕಷ್ಟ ಇದೆ. ಮನೆಗೆ ಹೋದರೆ ನಿಶ್ಶಬ್ದವಾಗಿದೆ. ನಾನು ನಮ್ಮ ಹಸ್ಬೆಂಡ್ ಜೀವನ ಮಾಡೋಕ್ಕೆ ತುಂಬ ಕಷ್ಟ. ನೆನಪು ತುಂಬ ಕಾಡುತ್ತೆ ಅವಳದು. ಅಟ್ಲೀಸ್ಟ್ ಎಲ್ಲಿದ್ದಾಳೆ ಅಂತ ಗೊತ್ತಾದರೂ ಸಾಕು ನಮಗೆ. ಅವಳು ಓದಲಿಲ್ಲ ಅಂದರೆ ಪರವಾಗಿಲ್ಲ, ನೋಡ್ಕೊತೀವಿ. ಇವಾಗೂ ನಮಗೆ ಭಯ ಆಗ್ತಾ ಇರೋದೇ ಸರ್. ಎಲ್ಲಿದ್ದಾಳೆ, ಎಲ್ಲಿ ಊಟ ಮಾಡ್ತಾನೆ, ಎಲ್ಲಿ ಮಲ್ಕೋತಾ ಇದ್ದಾಳೆ. ಹೆಣ್ಣು ಹುಡುಗಿ ಆಗಿರೋದ್ರಿಂದ ನಮ್ಗೆ ತುಂಬಾ ಟೆನ್ಷನ್ ಇದೆ. ಪೋಷಕರು ಹೈಕೋರ್ಟ್ನಲ್ಲಿ ಹೇಬಿಯಸ್ ಕಾರ್ಪಸ್ ಅರ್ಜಿ ಸಲ್ಲಿಸಿದ್ದು ವಿದ್ಯಾರ್ಥಿನಿಯರನ್ನ ಪತ್ತೆ ಹಚ್ಚಲು ನೀಡಿದ ಗಡುವು ಕೂಡ ಮುಗಿದಿದೆ. ಆದ್ರೆ ಮನೆ ಬಿಟ್ಟ ಮಕ್ಕಳು ಮಾತ್ರ ಎಲ್ಲೋದ್ರು ಅನ್ನೋದೇ ನಿಗೂಢ. ಕ್ಯಾಮ್ರಾ ಪರ್ಸನ್ ನೂರ್ ಜೊತೆ ಗಂಗಾಧರ್ ವಾಗಟ, ಕ್ರೈಮ್ ಬ್ಯೂರೋ, ನ್ಯೂಸ್ 18. ಗ್ರಾಮ ಪಂಚಾಯಿತಿ ಸದಸ್ಯನಾಗಿದ್ದ ಆತ ರಿಯಲ್ ಎಸ್ಟೇಟ್ ಬಿಸಿನೆಸ್ ಮಾಡ್ಕೊಂಡಿದ್ದ. ನಿನ್ನೆ ತನ್ನ ಪಾಡಿಗೆ ತಾನು ಹೋಗ್ತಿದ್ದಾಗ ಹೆದ್ದಾರಿಯಲ್ಲಿ ಹೊಂಚು ಹಾಕಿದ ಹಂತಕರು ಅಟ್ಟಹಾಸ ಮೆರೆದಿದ್ದಾರೆ. ವಿಜಯಪುರದಲ್ಲಿ ಮತ್ತೆ ಗುಂಡಿನ ಸದ್ದು, ಹರಿದ ನೆತ್ತರು. ಗ್ರಾಮ ಪಂಚಾಯಿತಿ ಸದಸ್ಯನ ಮೇಲೆ ಹಂತಕರ ಅಟ್ಟಹಾಸ.
ವಿಜಯಪುರದಲ್ಲಿ ಮತ್ತೆ ಗುಂಡಿನ ಸದ್ದು ಮೊಳಗಿದೆ. ಇಷ್ಟು ದಿನ ತಣ್ಣಗಿದ್ದ ಊರಲ್ಲದೆ ಮತ್ತೆ ನೆತ್ತರೋಕುಳಿ ಹರಿದು ಹೋಗಿದೆ. ಅಲಿಯಾಬಾದ್ ಬಳಿಯ ಗೋಲ್ಡನ್ ದೊಡ್ಡಿ ಬಳಿ ಸಿನಿಮಾ ಸ್ಟೈಲಿನಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯನನ್ನೇ ಅಡ್ಡಾಡಿಸಿಕೊಂಡು ಹತ್ಯೆ ಮಾಡಿದ್ದಾರೆ. ಈತನೇ ನೋಡಿ ಘೋರಾತಿ ಘೋರವಾಗಿ ಸಾವನ್ನಪ್ಪಿದ ನತದೃಷ್ಟವಂತ. ಹೆಸರು ರಾಜು ಖರ್ರೆ ಅಂತ. ಗ್ರಾಮ ಪಂಚಾಯಿತಿ ಸದಸ್ಯನಾಗಿರೋ ಈತ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡಿಕೊಂಡಿದ್ದ. ನಿನ್ನೆ ತನ್ನ ಕಾರಿನಲ್ಲಿ ವಿಜಯಪುರದ ಕಡೆ ಒಬ್ಬನೇ ಹೊರಟಿದ್ದ. ಇದೇ ಸಮಯಕ್ಕೆ ಹಂತಕರು ಕೂಡ ಹೊಂಚು ಹಾಕಿ ಕೂತಿದ್ರು. ಹೈವೇಗೆ ಕಾರು ಎಂಟ್ರಿ ಆಗ್ತಿದ್ದಂತೆ ಟಿಪ್ಪರ್ನಲ್ಲಿ ಡಿಕ್ಕಿ ಹೊಡೆಸಿದ್ದಾರೆ. ಆದ್ರೆ ರಾಜು ಅದೃಷ್ಟ ಚೆನ್ನಾಗಿತ್ತು. ಮೊದಲ ಅಟೆಂಪ್ಟ್ನಲ್ಲಿ ಬಚಾವಾಗಿದ್ದ. ಯಾವಾಗ ಜೀವ ಹೋಗಿಲ್ಲ ಅನ್ನೋದು ಗೊತ್ತಾಯ್ತು, ಹಂತಕ ಪಡೆ ಕಾರನ್ನ ಸುತ್ತುವರೆದಿದೆ. ಡೋರ್ ಲಾಕ್ ಆಗಿದ್ರಿಂದ ಕಲ್ಲಿನಿಂದ ಜಜ್ಜಿ ಒಡೆದು ಹಾಕಿದ್ದಾರೆ. ನಂತರ ರಾಜುವನ್ನ ಹೊರಗೆಳೆದವರು 6 ಸುತ್ತು ಗುಂಡು ಹಾರಿಸಿ ರಕ್ತದ ಕೋಡಿ ಹರಿಸಿದ್ದಾರೆ. ಅಷ್ಟಾದ್ರೂ ಇವರ ಆಕ್ರೋಶ ಕಮ್ಮಿಯಾಗಿಲ್ಲ. ಮೃತದೇಹದ ಮೇಲೆ ಕಲ್ಲೆತ್ತಾಕಿ ಎಸ್ಕೇಪ್ ಆಗಿದ್ದಾರೆ. ಮೋಸ್ಟ್ ಪ್ರಾಬಲಿ ತಾರ್ ಜೀಪ್ ಬರ್ತಾ ಇರೋದು ಮಾಹಿತಿ ಗೊತ್ತಾಗಿ ಟ್ರಕ್ಕಲ್ಲಿ ಬಂದ್ಬಿಟ್ಟು ಅದು ತಾರ್ ಜೀಪ್ಗೆ ಟಿಪ್ಪರ್ ಇಂತ್ರ ತಾರ್ ಜೀಪನ್ನ ಆಕ್ಸಿಡೆಂಟ್ ಮಾಡಿದ್ದಾರೆ. ಆಕ್ಸಿಡೆಂಟ್ ಮಾಡಿದಾಗ ಮೋಸ್ಟ್ಲಿ ಅವನಿಗೆ ಏನೂ ಆಗಿಲ್ಲ ಅನ್ಕೊಳ್ಳುತ್ತೆ, ಸಿನ್ಸ್ ದ ತಾರ್ ಜೀಪ್ ಹೆವಿಲಿ ಬಿಲ್ಟ್ ಇದೆ. ಡ್ರೈವಿಂಗ್ ಸೀಟಲ್ಲಿರುವಂಥ ಡೋರನ್ನ ತೆಗೆದುಬಿಟ್ಟು ಕಲ್ಲಲ್ಲಿನೂ ಹೊಡೆದಿದ್ದಾರೆ ಮತ್ತು ಫೈರಿಂಗ್ನೂ ಮಾಡಿದ್ದಾರೆ. ರಾಜು ಕೊಲೆಯ ಹಿಂದೆ ಆಸ್ತಿ ವಿವಾದದ ಅನುಮಾನ ಹುಟ್ಕೊಂಡಿದೆ. 2 ವರ್ಷದ ಹಿಂದೆ ಯಾರದ್ದೋ ಆಸ್ತಿ ವಿಷಯಕ್ಕೆ ದೊಡ್ಡ ಗಲಾಟೆ ನಡೆದಿತ್ತಂತೆ. ಹಾಗಾಗಿ ರಾಜುನೇ ನ್ಯಾಯ ಪಂಚಾಯಿತಿ ಮಾಡಿದ್ದಂತೆ. ಹೀಗಾಗಿ ಇದೇ ವಿಷಯಕ್ಕೆ ಕೊಲೆ ಮಾಡಿರಬಹುದು ಅಂತ ಕುಟುಂಬಸ್ಥರು ದೂರು ನೀಡಿದ್ದಾರೆ. ಆಸ್ತಿ ಮಾವನ ಆಸ್ತಿ ಸಂಬಂಧ ಅವ್ರ ಊರ್ ಬಿಟ್ಟು ಉಡಿಸೋದು. ಇವ್ರು ಸುಮ್ಮನೆ ಇದ್ರು ಹಿಂಗ್ ತಂಟ ಮಾಡ್ತಾರ. ಬ್ಯಾಡತ್ ನಾವು ಯಾರ ತಂಟಕ್ ಹೋಗಾಕ್ ಬಿಡ್ಲಿಲ್ಲ. ನಾ ಕೈ ಕಾಲ್ ಬೆದ್ ನನ್ ಗಂಟೆಗೆ ಸಮಾಧಾನ ಮಾಡಿದ್ಯಾ. ಅವನಿಗೆ ಇವನ್ ಯಾಕೆ ಬಿಡ್ಸ್ಯಾನ, ಆಸ್ತಿ ತಿನ್ನಾಕ್ ಬಿಟ್ಟಿಲ್ಲ ಅಂತ ಇವನ್ ಮ್ಯಾಲ ಹಂಗ ಅರೆಸ್ಟ್ ಮಾಡಿ ತನಿಖೆ ಮಾಡಿ ನನಗೆ ನ್ಯಾಯ ಕೊಡಿಸ್ಬೇಕು ನೋಡ್ರಿ. ಅವ್ರಿಗೆ ಶಿಕ್ಷೆ ಆಗ್ಬೇಕು. ಒಟ್ನಲ್ಲಿ ತಣ್ಣಗಿದ್ದ ವಿಜಯಪುರದಲ್ಲಿ ಮತ್ತೆ ಗುಂಡಿನ ಸದ್ದು ಶುರುವಾಗಿದ್ದು ಇಡೀ ಜಿಲ್ಲೆಯ ಜನ ಬೆಚ್ಚಿ ಬಿದ್ದಿದ್ದಾರೆ. ಗುರುರಾಜ್, ನ್ಯೂಸ್ 18 ವಿಜಯಪುರ. ರಾಜ್ಯ ಕಾಂಗ್ರೆಸ್ನಲ್ಲಿ ದಾವಣಗೆರೆ ದಕ್ಷಿಣದ ಬೆಂಕಿ ಧಗಧಗಿಸ್ತಾ ಇದೆ. ಬೈ ಎಲೆಕ್ಷನ್ ಫಲಿತಾಂಶವೇ ಹೊರಬಿದ್ದಿಲ್ಲ. ಅಷ್ಟರಲ್ಲೇ ತಲೆದಂಡ ಶುರುವಾಗಿದೆ. ಕಾಂಗ್ರೆಸ್ ನಾಯಕ ಜಬ್ಬಾರ್ನನ್ನ ಪಕ್ಷದಿಂದ ಕಿಕ್ಔಟ್ ಮಾಡಿದ್ದಾರೆ. ರಾಜ್ಯ ಕಾಂಗ್ರೆಸ್ ಪಕ್ಷದಲ್ಲೀಗ ಬೆಂಕಿ ಬಿರುಗಾಳಿ ಎದ್ದಿದೆ. ಚುನಾವಣೆಗೂ ಮುನ್ನ ಶುರುವಾಗಿದ್ದ ಬೆಂಕಿಯ ಕಿಡಿ ಈಗ ಜ್ವಾಲಾಮುಖಿಯಾಗಿ ಧಗಧಗಿಸೋದಕ್ಕೆ ಶುರುವಾಗಿದೆ. ದಾವಣಗೆರೆಯಲ್ಲಿ ಹೊತ್ತಿದ ಅಸಮಾಧಾನದ ಕಿಚ್ಚು ದೊಡ್ಡವರ ಬುಡ ಅಲುಗಾಡಿಸುವಂತೆ ಮಾಡುತ್ತಿದೆ. ಇನ್ನು ಉಪಚುನಾವಣೆಯ ಫಲಿತಾಂಶವೇ ಹೊರಬಿದ್ದಿಲ್ಲ. ಅಷ್ಟರಲ್ಲೇ ಕಾಂಗ್ರೆಸ್ ಪಕ್ಷದ 1 ವಿಕೆಟ್ ಪತನವಾಗಿದೆ. ಸೋಲು ಗೆಲುವಿನ ಲೆಕ್ಕಾಚಾರ ನಡೀತಾ ಇರೋ ಹೊತ್ತಲ್ಲೇ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿನ ಪಕ್ಷ ವಿರೋಧಿ ಚಟುವಟಿಕೆ ಆರೋಪದಡಿ ತಲೆದಂಡ ಹಾಕಿದ್ದಾರೆ. ಫಲಿತಾಂಶಕ್ಕೂ ಮುನ್ನ ತಲೆದಂಡ ರಿಸಲ್ಟ್. ನಸೀರ್ ಜಬ್ಬಾರ್ ಬಳಿಕ ಜಮೀರ್ಗೂ ಟೆನ್ಷನ್. ರಾಜ್ಯದ ಉಪಚುನಾವಣಾ ದಿನಾಂಕ ಘೋಷಣೆ ಆಗಿದ್ದೇ ಆಗಿತ್ತು. ಅವತ್ತಿನಿಂದಲೇ ಕಾಂಗ್ರೆಸ್ನಲ್ಲಿ ಅಸಮಾಧಾನ ಹೊಗೆ ಎದ್ದಿತ್ತು. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಮುಸ್ಲಿಂ ನಾಯಕರಿಗೆ ಟಿಕೆಟ್ ಕೊಡಬೇಕು ಅಂತ ಜಮೀರ್ ಟೀಮ್ ಪಟ್ಟು ಹಿಡಿದಿತ್ತು. ಆದರೆ ಇದಕ್ಕೆ ಕ್ಯಾರೆ ಎನ್ನದ ಎಸ್ಎಸ್ ಮಲ್ಲಿಕಾರ್ಜುನ್ ತಮ್ಮ ಮಗನಿಗೆ ಟಿಕೆಟ್ ಕೊಡಿಸುವಲ್ಲಿ ಸಕ್ಸಸ್ ಆಗಿದ್ರು. ಇಲ್ಲಿಂದಲೇ ನೋಡಿ ತೆರೆಮೆರೆಯ ರಾಜಕೀಯ ಶುರುವಾಗಿದ್ದು. ಯಾವುದೇ ಮುನಿಸಿಲ್ಲ ಅಂತ ಒಗ್ಗಟ್ಟಿನ ಪ್ರಚಾರ ಮಾಡಿದ್ರು. ಕೈಯೊಳಗಿನ ಕಿಚ್ಚು ಆರಿರಲಿಲ್ಲ. ಇದೇ ಈಗ ತಲೆದಂಡದವರೆಗೂ ತಂದು ನಿಲ್ಲಿಸಿದೆ. ಉಪಚುನಾವಣೆಯ ಫಲಿತಾಂಶ ಹೊರ ಬರೋದಕ್ಕೂ ಮೊದಲೇ ಶಾಕ್ ಮೇಲೆ ಶಾಕ್ ಕೊಡ್ತಿದ್ದಾರೆ. ಕಾಂಗ್ರೆಸ್ ಪಾಳಯದಲ್ಲಿ ದಾವಣಗೆರೆ ದಕ್ಷಿಣದ ದಂಗಲ್ ಶುರುವಾಗಿದೆ. ಇದರ ಬಿಸಿ ಕೈ ಪಾಳಯವನ್ನೇ ಸುಡುತ್ತಿದೆ. ಪಕ್ಷ ವಿರೋಧಿ ಚಟುವಟಿಕೆ ಆರೋಪದಡಿ ಜಬ್ಬಾರನ್ನ ಕಾಂಗ್ರೆಸ್ ಪಕ್ಷ ಕಿಕ್ಔಟ್ ಮಾಡಿದೆ. ಕಾಂಗ್ರೆಸ್ ಪ್ರಾಥಮಿಕ ಸದಸ್ಯತ್ವದಿಂದ ಜಬ್ಬಾರನ್ನ ಅಮಾನತು ಮಾಡಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಆದೇಶ ಹೊರಡಿಸಿದ್ದಾರೆ. ದಾವಣಗೆರೆ ದಕ್ಷಿಣದಲ್ಲಿ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ದಲ್ಲದೆ ಪಕ್ಷದ ಅಧಿಕೃತ ಅಭ್ಯರ್ಥಿ ಪರ ಕೆಲಸ ಮಾಡದ ಆರೋಪ ಇವರ ಮೇಲಿದೆ. ಇದಕ್ಕೆ ಪೂರಕವಾದ ದಾಖಲೆಗಳು ಕೂಡ ಅಬ್ದುಲ್ ಜಬ್ಬಾರ್ ವಿರುದ್ಧ ಲಭ್ಯವಾಗಿವೆಯಂತೆ. ಪಕ್ಷದ ಆಂತರಿಕ ತನಿಖೆಯಲ್ಲೂ ಲೋಪದ ಸುಳಿವು ಸಿಕ್ಕಿದ್ದು ಎಸ್ಡಿಪಿಐ ಅಭ್ಯರ್ಥಿಗೆ ಹಣಕಾಸಿನ ನೆರವು ನೀಡಿದ ಆರೋಪಕ್ಕೆ ಒಂದಿಷ್ಟು ಸಾಕ್ಷ್ಯ ಸಿಕ್ಕಿವೆಯಂತೆ. ಇನ್ನು ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಅಬ್ದುಲ್ ಜಬ್ಬಾರ್, ನನಗಿನ್ನೂ ಅಮಾನತು ಮಾಡಿರುವ ಲೆಟರ್ ಸಿಕ್ಕಿಲ್ಲ. ಲೆಟರ್ ಸಿಕ್ಕಿದ್ರೆ ಉತ್ತರ ಕೊಡ್ತೇನೆ. ಕೆಲವರು ಅರ್ಜೆಂಟ್ ಮಂತ್ರಿ ಆಗಬೇಕು ಎಂದು ಹೀಗೆ ಮಾಡ್ತಿದ್ದಾರೆ. ನನ್ನ ಮೇಲೆ ಮಾಡಿರೋ ಆರೋಪಕ್ಕೆ ದಾಖಲೆ ಕೊಡಲಿ ಅಂತ ಕಿಡಿಕಾರಿದ್ದಾರೆ. ಈಗ ಸಸ್ಪೆಂಡ್ ಮಾಡಬೇಕಾದ್ರೆ ಅದಕ್ಕೆ ರೀಸನ್ ಹಾಕಿರ್ತಾರೆ. ಏನಂತ ನೋಡ್ತೀನಿ. ಅದು ಏನದು ಏನೋ ವೈರಲ್ ಆಗಿದೆ ಅದು ಆಗಿದೆ ಅಂತ ಏನು ಹೇಳ್ತಾ ಇದಾರಲ್ಲ, ಅದು ಏನು ವೈರಲ್ ಆಗಿದೆ ಅಂತಲೂ ನಾನು ನೋಡ್ತೀನಿ.
ಆಮೇಲೆ ಕರೆದು ಮುಂದೆ ಹೋಗಿ ಉತ್ತರ ಕೊಡ್ತೀನಿ. ಪಾರ್ಟಿಗೂ ಕೊಡ್ತೀನಿ, ನಿಮಗೂ ಕೊಡ್ತೀನಿ. ಅದ್ರಾಗ ಏನಿದೆ? ನಾವು ಮಾಡಿದ್ದೇ ತಪ್ಪು ಮಾಡಿಲ್ಲ ಅಂದಮೇಲೆ ನಾವು ಯಾರಿಗೆ ಏನು ಕೇರ್ ಮಾಡೋದಿಲ್ಲ. ಇವ್ರು ರಿಜ್ವಾನ್ ಅರ್ಷದ್ ಅವರೆಲ್ಲ ಕುಂತ್ಕೊಂಡು ಮಾತಾಡಿದ್ರಲ್ಲ ಆ ದಿವಸ, ಜಬ್ಬಾರ್ ಅವ್ರ ಹೆಸರು ಒಂದೇ ಹಿಡ್ಕೊಂಡಿದ್ದಕ್ಕೆ ಅದು ಯಾರು ಹಿಡ್ಕೊಳ್ಳೋಕೆ ಹೇಳಿದ್ರು ನಿಮಗೆ? ನಮ್ಮ ಲೆಟರ್ನಲ್ಲಿ ಓಪನ್ ಆಗಿದೆ, ಯಾರ್ಯಾರೋ ಮುಸ್ಲಿಮ್ಸಿಗೆ ಕೊಡ್ರಿ ಅಂತಲೇ ಇದೆ. ನಮ್ಮಲ್ಲಿ ಎಲ್ಲರೂ ಸಿಗ್ನೇಚರ್ ಮಾಡಿದ್ದಾರೆ ಅದಕ್ಕೆ, ಲೆಟರ್ಗೆ ಇದೆ ಅದು. ನಾವೆಲ್ಲ ಸಿಗ್ನೇಚರ್ ಮಾಡಿ ಎಲ್ಲರಿಗೂ ಅದೇನಪ್ಪ ಅಂದರೆ ಯಾರಿಗಾರೊಬ್ರಿಗೆ ಕೊಡಿ. ಆಕಸ್ಮಿಕವಾಗಿ ಅಲ್ಪಸಂಖ್ಯಾತರಿಗೆ ಕೊಡೋಕ್ಕಾಗಿಲ್ಲ ಅಂದರೆ ಯಾವ್ದಾರ ಅಂಥ ಸಮಾಜಕ್ಕೆ ಕೊಡಿ, ಯಾರಿಗೆ ಪ್ರಾಮುಖ್ಯತೆ ಸಿಕ್ಕಿಲ್ಲ ಅಂಥ ಸಮಾಜಕ್ಕೆ ಕೊಡಿ ಅಂತ ಹೇಳಿದ್ದೀವಿ. ಅದು ಯಾಕೆ ರೀಸನು ಅಷ್ಟೇ. ಒಂದೇನು ಮನೆಗೆ ಯಾಕಪ್ಪ ಅಷ್ಟು ಸ್ಥಾನಮಾನಗಳು ಹೋಗಬೇಕು, ಬೇರೆ ಯಾರಿಗೂ ಆಗಬಾರ್ದೇನು, ಅದು ಒಂದೇ ನಮ್ಮ ರೀಸನ್. ಈ ಎಲ್ಲ ಬೆಳವಣಿಗೆ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ನಿವಾಸ ಹಾಟ್ಸ್ಪಾಟ್ ಆಗಿ ಮಾರ್ಪಾಡಾಗಿದೆ. ಜಬ್ಬಾರನ್ನ ಪಕ್ಷದಿಂದ ಅಮಾನತು ಮಾಡಿದ ಬೆನ್ನಲ್ಲೇ ಸಿಎಂ ನಿವಾಸದಲ್ಲಿ ಸಭೆ ನಡೆಸಿದ್ದಾರೆ. ಜೊತೆಗೆ ಸಲೀಂ ಅಹಮದ್, ರಿಜ್ವಾನ್ ಜೊತೆಗೂ ಸಿಎಂ ಜೊತೆ ಚರ್ಚೆ ನಡೆಸಿದ್ರು. ಇದರ ಮಧ್ಯೆ ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ್ ಕೂಡ ಸಿಎಂ ನಿವಾಸಕ್ಕೆ ಬಂದು ಗುಟ್ಟಾಗಿ ಚರ್ಚಿಸಿ ಹೋಗಿದ್ದಾರೆ. ಜಮೀರ್ ಅಹಮದ್ಗೂ ಎದುರಾಗಿದೆ ಸಂಕಷ್ಟ. ಜಬ್ಬಾರ್ ಅವರನ್ನ ಪಕ್ಷದಿಂದ ಕಿಕೌಟು ಮಾಡ್ತಾ ಇದ್ದಂತೆ ಸಚಿವ ಜಮೀರ್ ಅಹಮದ್ಗೂ ಟೆನ್ಷನ್ ಶುರುವಾಗಿದೆ. ಜಬ್ಬಾರ್ ಬೆನ್ನಲ್ಲೇ ಸಚಿವ ಜಮೀರ್ ಅಹ್ಮದ್ ಮೇಲೂ ವರಿಷ್ಠರು ಶಿಸ್ತು ಕ್ರಮ ಕೈಗೊಳ್ಳುತ್ತಾರಾ ಅನ್ನೋ ಚರ್ಚೆ ಶುರುವಾಗಿದೆ. ಕೆಪಿಸಿಸಿ ಶಿಸ್ತು ಸಮಿತಿ ಮೇಲೆ ಜಮೀರ್ ವಿರೋಧಿ ಬಣ ಒತ್ತಡ ಹೇರುತ್ತಿದೆಯಂತೆ. ಆದರೆ ಅಲ್ಪಸಂಖ್ಯಾತ ಮತಗಳು ಕೈತಪ್ಪುವ ಆತಂಕದಿಂದ ವರಿಷ್ಠರು ಹಿಂದೇಟು ಹಾಕ್ತಿದ್ದಾರೆ ಅಂತ ಹೇಳಲಾಗ್ತಿದೆ. ಈಗಾಗಲೇ ಶೋಕಾಸ್ ನೋಟಿಸ್ ನೀಡಿದೆ ನಸೀರ್ ಜಬ್ಬಾರ್ಗೆ ಶಿಕ್ಷೆ ನೀಡಲಾಗಿದೆ. ಹೀಗಾಗಿ ಸಚಿವ ಜಮೀರ್ಗೂ ಶೋಕಾಸ್ ನೋಟಿಸ್ ನೀಡದೆ ಕ್ರಮ ಆಗುತ್ತಾ ಅನ್ನೋ ಪ್ರಶ್ನೆ ಮೂಡಿದೆ. ಒಂದು ವೇಳೆ ಸಚಿವರಾಗಿ ಪಕ್ಷ ವಿರೋಧಿ ಚಟುವಟಿಕೆ ನೋಟಿಸ್ ಪಡೆದರೆ ಸಂಕಷ್ಟ ಎದುರಾಗೋದು ಖಾಯಂ. ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡೋ ಅನಿವಾರ್ಯ ಎದುರಾಗೋ ಸಾಧ್ಯತೆ ಇದೆ. ನಸೀರ್ ಅಹಮದ್ ಎಲ್ಲ ಒಂದ್ ಕಡೆ ಇದಾಗಿದ್ದು ನನಗೂ ನೋವಾಗಿದೆ, ಆಗಬಾರ್ದಾಗಿತ್ತಂತ ನನಗೂ ನೋವಾಗಿದೆ. ನಸೀರ್ ಅಹಮದ್ ವಿಚಾರಕ್ಕೆ ನನಗೂ ನೋವಾಗಿದೆ. ಈಗ ನನಗೆ ಜವಾಬ್ದಾರಿ ಏನೇನು ಕೊಟ್ಟರು ಪಕ್ಷದ ವತಿಯಿಂದ, ನನಗೆ ನಾನು ಎಲ್ಲೋ ಮೋಜು ಮಸ್ತಿ ಮಾಡಕ್ಕೆ ಕೇರಳಾಗೋಗಿಲ್ಲ. ನಾನು ಸುರ್ಜೇವಾಲಾ ಮಾಡಬೇಕು, ಡಿ ಕೆ ಶಿವಕುಮಾರ್ ಅವರು ಮಾಡಬೇಕು, ಮನೆ ಮುಖ್ಯಮಂತ್ರಿಗಳು ಮಾಡಬೇಕು. ಅವ್ರು ಯಾರನ್ನ ಮಾಡಿದಾರಾ? ಬೇರೆ ಯಾರು ಮಾತ್ರ ಅರ್ಥ ಇಲ್ಲ. ಬೇರೆ ಯಾರು ಮಾತಾಡಿದ್ರು ಅರ್ಥ ಇಲ್ಲ. ಇದಕ್ಕೆ ಹಂಗೇನಾರು ಇದ್ರೆ ಯಾರು ಮಾಡಬೇಕು? ಸುರ್ಜೇವಾಲಾ ಮಾಡಬೇಕು, ಡಿ ಕೆ ಶಿವಕುಮಾರ್ ಅಧ್ಯಕ್ಷರು ಮಾಡಬೇಕು, ಇಲ್ಲ ಮನೆ ಮುಖ್ಯಮಂತ್ರಿ ಮಾಡಬೇಕು. ಇನ್ನು ಸಿಎಂ ರಾಜಕೀಯ ಕಾರ್ಯದರ್ಶಿ ಹುದ್ದೆಯಿಂದ ವಜಾ ಆಗಿರೋ ನಸೀರ್ ಅಹಮದ್ ಮೇಲೂ ತೂಗುಗತ್ತಿ ನೇತಾಡೋದಕ್ಕೆ ಶುರುವಾಗಿದೆ. ಅಬ್ದುಲ್ ಜಬ್ಬಾರ್ಗೆ ಆದ ಅಮಾನತು ಶಿಕ್ಷೆ ನಸೀರ್ ಅಹಮದ್ಗೂ ಆಗುತ್ತಾ ಅನ್ನೋ ಪ್ರಶ್ನೆ ಹುಟ್ಕೊಂಡಿದೆ. ಒಟ್ನಲ್ಲಿ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಫಲಿತಾಂಶವೇ ಹೊರಬಿದ್ದಿಲ್ಲ. ಅಷ್ಟರಲ್ಲೇ ಕಾಂಗ್ರೆಸ್ ಪಾಳಯದಲ್ಲಿ ಬಿರುಗಾಳಿ ಎದ್ದಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಪುರಾಣ ಪ್ರಸಿದ್ಧ ಚುಂಚನಗಿರಿ ಕ್ಷೇತ್ರ ಇವತ್ತು ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಭೈರವೈಕ್ಯ ಮಂದಿರ ಲೋಕಾರ್ಪಣೆ ಮಾಡಿ ಕಾಲ ಭೈರವನ ದರ್ಶನ ಮಾಡಿದ್ದಾರೆ. चुंचनगिरी महासंस्थान मठ अनुकंपा और अनुबंध नरेंद्र मोदी ಅವರು ಇಲ್ಲಿಗೆ ಆಗಮಿಸಿದ್ದಾರೆ. ನರೇಂದ್ರ ಮೋದಿಜಿ ವೆರಿ ಹ್ಯಾಪಿ ವೆಲ್ಕಮ್ ಟು ಯು ಸರ್. ಮಂಡ್ಯದಲ್ಲಿ ಇವತ್ತು ಪ್ರಧಾನಿ ಮೋದಿ ಮೇನಿಯಾ ಎದ್ದಿತ್ತು. ಕಾಲ ಭೈರವನ ದರ್ಶನಕ್ಕೆ ಬಂದ ಪ್ರಧಾನಿ ಮೋದಿಗೆ ಲಕ್ಷಾಂತರ ಜನ ಭವ್ಯ ಸ್ವಾಗತ ಕೋರಿದ್ದಾರೆ. ಭೈರವೈಕ್ಯ ಮಂದಿರವನ್ನ ಲೋಕಾರ್ಪಣೆ ಮಾಡಿದ ಮೋದಿ ಆದಿ ಚುಂಚನಗಿರಿ ಮಠದ 9 ಜನಪರ ಕೆಲಸಗಳನ್ನು ವಿಶ್ವಕ್ಕೆ ಸಾರಿದ್ರು. ಬೆಳಗ್ಗೆ ಬೆಂಗಳೂರಿಗೆ ಬಂದಿಳಿದ ಪ್ರಧಾನಿ ಮೋದಿಗೆ ಸಿಎಂ ಸಿದ್ದರಾಮಯ್ಯ ಭವ್ಯ ಸ್ವಾಗತ ಕೋರಿದ್ರು. ಈ ವೇಳೆ ಹಲವು ಬೇಡಿಕೆಗಳ ಮನವಿ ಪತ್ರವನ್ನು ಪ್ರಧಾನಿ ಮೋದಿಗೆ ಸಲ್ಲಿಸಿದ್ರು. ಬಳಿಕ ಸೇನಾ ಹೆಲಿಕಾಪ್ಟರ್ ಮೂಲಕ ಮಂಡ್ಯಕ್ಕೆ ಬಂದಿಳಿದ ಪ್ರಧಾನಿ ಮೊದಲು ಗೋರಕ್ಷಕನಾಥರ ಜ್ವಾಲಾಪೀಠ ದರ್ಶನ ಪಡೆದರು. ಬಳಿಕ ಕಾಲಭೈರವ ಸ್ವಾಮಿಯ ದರ್ಶನ ಪಡೆದ ನಮೋ ಭೈರವೈಕ್ಯ ಮಂದಿರವನ್ನ ಲೋಕಾರ್ಪಣೆಗೊಳಿಸಿದ್ರು. ಮಂದಿರ ಉದ್ಘಾಟನೆ ಬಳಿಕ ಮೋದಿ ವೇದಿಕೆಗೆ ಬರ್ತಿದ್ದಂತೆ ಮೋದಿ ಮೋದಿ ಅನ್ನೋ ಘೋಷ ಮುಗಿಲು ಮುಟ್ಟಿತ್ತು. ಈ ವೇಳೆ ವೇದಿಕೆ ಮೇಲಿದ್ದ ನಿರ್ಮಲಾನಂದನಾಥ ಶ್ರೀಗಳು ಹಾಗೂ ದೇವೇಗೌಡರನ್ನ ಆತ್ಮೀಯವಾಗಿ ಮಾತಾಡಿಸಿದರು. ಬಳಿಕ ಮಾತಾಡಿದ ನರೇಂದ್ರ ಮೋದಿ ಆದಿಚುಂಚನಗಿರಿ ಮಠ ಹಾಗೂ ಶ್ರೀ ಬಾಲಗಂಗಾಧರನಾಥರ ಸಾಧನೆಗಳನ್ನ ಹಾಡಿ ಹೊಗಳಿದರು. चुंचनगिरी महासंस्थान मठ अन्न, अक्षर, आरोग्य, अध्यात्म, आश्रय, अरण्य, आकलु, अनुकंपा और अनुबंध
इन 9 सिद्धांतों पर कार्य करता है। ಇನ್ನು ಮೋದಿ ಬರ್ತಾರೆ ಅಂತ ಬಿಜಿಎಸ್ ಆಯುರ್ವೇದ ಕಾಲೇಜಿನ ವಿದ್ಯಾರ್ಥಿ ಅನುಪಮ್ ಮೋದಿಯ ಪೆನ್ಸಿಲ್ ಸ್ಕೆಚ್ ಬಿಡಿಸಿ ತಂದಿದ್ರು. ಇದನ್ನ ಪಡೆದ ಮೋದಿ ಸಂತಸ ವ್ಯಕ್ತಪಡಿಸಿದ್ರು. बट मैं बहुत खुश हूँ कि वो मुझे देखे और मेरा मतलब चित्र को स्केच जो बनाया था मैं उनको वो लिए, इससे मैं बहुत खुश हूँ. ಒಟ್ನಲ್ಲಿ ಆದಿಚುಂಚನಗಿರಿ ಮಠ ಇವತ್ತು ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಗಿತ್ತು. ಪ್ರಧಾನಿ ಮೋದಿ ಕಾಲಭೈರವನನ್ನ ಕಣ್ತುಂಬಿಕೊಂಡ್ರೆ ಲಕ್ಷಾಂತರ ಜನ ನರೇಂದ್ರ ಮೋದಿ ಕಂಡು ಹಿರಿ ಹಿರಿ ಹೀಗಿದ್ದಾರೆ. ಸುನಿಲ್ ಗೌಡ, ನ್ಯೂಸ್ 18 ಮಂಡ್ಯ. ನಿಮ್ಮ ಮಕ್ಕಳೇನಾದ್ರೂ ಪಿಯುಸಿ ಮುಗಿಸಿದ್ದಾರಾ? ಮುಂದೇನು ಓದಿಸ್ಬೇಕು, ಯಾವ ಕಾಲೇಜು ಅನ್ನುವಂಥ ಗೊಂದಲ ಮೂಡಿದ್ಯಾ? ಹಾಗಾದ್ರೆ ಟೆನ್ಷನ್ ಬಿಡಿ, ನ್ಯೂಸ್ 18ನ ವಿದ್ಯಾದೀಪಕ್ಕೆ ಬನ್ನಿ. ನಿಮ್ಮೆಲ್ಲಾ ಪ್ರಶ್ನೆಗೆ ಉತ್ತರ ಪಡೆದುಕೊಳ್ಳಿ. ಪಿಯುಸಿ ಮುಗಿದ ಮೇಲೆ ಮುಂದೇನು ಮಾಡಬೇಕು ಅನ್ನೋ ಪ್ರಶ್ನೆ ಎಲ್ಲ ವಿದ್ಯಾರ್ಥಿಗಳನ್ನು ಕಾಡ್ತಾ ಇರುತ್ತೆ. ಯಾವ ಕೋರ್ಸ್ ಸೇರಿದ್ರೆ ಒಳ್ಳೇದು, ಯಾವ ಕೋರ್ಸ್ನಿಂದ ಮುಂದೆ ಭವಿಷ್ಯ ಉಜ್ವಲವಾಗುತ್ತೆ ಅನ್ನೋ ಗೊಂದಲ ಸೃಷ್ಟಿಯಾಗಿರುತ್ತೆ. ವಿದ್ಯಾರ್ಥಿಗಳ ಈ ಸಮಸ್ಯೆಗೆ ಪರಿಹಾರ ನೀಡೋ ನಿಟ್ಟಿನಲ್ಲೇ ನ್ಯೂಸ್ 18 ವಿದ್ಯಾದೀಪ ಅನ್ನೋ ವಿಶೇಷ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಮಧ್ಯ ಕರ್ನಾಟಕದ ವಿದ್ಯಾರ್ಥಿಗಳಿಗಾಗಿಯೇ ನ್ಯೂಸ್ 18 ವಿಭಿನ್ನ ಕಾರ್ಯಕ್ರಮವನ್ನ ಆಯೋಜಿಸಿದೆ. ನಾಳೆ ಮಧ್ಯಾಹ್ನ 3 ಗಂಟೆಗೆ ದಾವಣಗೆರೆಯ ನಿಟ್ಟುವಳ್ಳಿಯಲ್ಲಿರುವ ಸಿದ್ಧಗಂಗಾ ಪಿಯು ಕಾಲೇಜಿನಲ್ಲಿ ನ್ಯೂಸ್ 18 ವಿದ್ಯಾದೀಪ ಕಾರ್ಯಕ್ರಮ ನಡೆಯಲಿದೆ. ಹೀಗಾಗಿ ಸಕಲ ತಯಾರಿ ಮಾಡಿಕೊಳ್ಳಲಾಗ್ತಾ ಇದೆ. ನ್ಯೂಸ್ 18 ಕನ್ನಡ ಪರವಾಗಿ ಇದು ಕಾರ್ಯಕ್ರಮ ನಡೀತಾ ಇದೆ. ಮುಂದೆ ತಮ್ಮ ಜೀವನವನ್ನು ರೂಪಿಸಿಕೊಳ್ಳಿಕ್ಕೆ PUC ಆದ ನಂತರ ಯಾವೆಲ್ಲ ಕೋರ್ಸ್ಗಳಿಗೆ ಸೇರಿದರೆ ಏನೆಲ್ಲ ಅನುಕೂಲತೆಗಳಿರುತ್ತೆ, ತಮಗೆ ಮಾರ್ಗದರ್ಶನ ಸಿಗುತ್ತೆ. ನ್ಯೂಸ್ 18 ವಿದ್ಯಾದೀಪ ಕಾರ್ಯಕ್ರಮದಲ್ಲಿ ಎಲ್ಲಾ ಕೋರ್ಸ್ಗಳ ಬಗ್ಗೆ ಮಾಹಿತಿ ಸಿಗಲಿದೆ. ಜೊತೆಗೆ CET ಪರೀಕ್ಷೆ ಹಾಗೂ ಸ್ಕಾಲರ್ಶಿಪ್ಗಳ ಬಗ್ಗೆ ಮಾಹಿತಿ ನೀಡಲಿದ್ದಾರೆ. ಈ ವಿಶೇಷ ಕಾರ್ಯಕ್ರಮದಲ್ಲಿ ನ್ಯೂಸ್ 18 ಕನ್ನಡದ ಸಂಪಾದಕರಾದ ಹರಿಪ್ರಸಾದ್, ಜಿಲ್ಲಾಧಿಕಾರಿ ಗಂಗಾಧರ ಸ್ವಾಮಿ GM, ಇನ್ಸೈಟ್ಸ್ ಮುಖ್ಯಸ್ಥರಾದ ವಿಜಯ್ ಕುಮಾರ್ GB, ಸಿದ್ಧಗಂಗಾ PU ವಿಜ್ಞಾನ ಕಾಲೇಜಿನ ನಿರ್ದೇಶಕ ಡಾಕ್ಟರ್ ಜಯಂತ್ DS ಸೇರಿದಂತೆ ಹಲವು ಗಣ್ಯರು ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ನಮ್ಮ ಸಿದ್ಧಗಂಗಾ ವಿದ್ಯಾಸಂಸ್ಥೆಯಲ್ಲಿ ನ್ಯೂಸ್ 18 ಕನ್ನಡ ವತಿಯಿಂದ ವಿದ್ಯಾದೀಪ ಎಂಬ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡಿದ್ದಾರೆ. ಹಾಗಾಗಿ ನಾವು ಬರ್ತಾ ಇದ್ದೀವಿ. ನೀವು ಎಲ್ಲ ಹೆಚ್ಚಿನ ಸಂಖ್ಯೆಯಿಂದ ವಿದ್ಯಾರ್ಥಿಗಳು ಬಂದು ಆಗಮಿಸಿ ತಮ್ಮ ಸದುಪಯೋಗ ಪಡೆದುಕೊಂಡು 4 ಗಂಟೆಗೆ ಆಗಮಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ವಿದ್ಯಾರ್ಥಿಗಳ ಭವಿಷ್ಯದ ದೃಷ್ಟಿಯಿಂದಲೇ ಒಂದೊಳ್ಳೆ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಹೀಗಾಗಿ ಹೆಚ್ಚಿನ ಸಂಖ್ಯೆಯ ವಿದ್ಯಾರ್ಥಿಗಳು ಇದರ ಸದುಪಯೋಗ ಪಡೆದುಕೊಳ್ಳಬೇಕಿದೆ. ಸಂಜಯ್, ನ್ಯೂಸ್ 18 ದಾವಣಗೆರೆ.